ನಿಮಗೆ ಗೊತ್ತಾ, ನಿಮಗೆ ಒಂದಲ್ಲ ಎರಡು ಹಾರ್ಟ್ ಇದೆ. ಒಂದು ಇಲ್ಲಿರೋದಾದರೆ ಇನ್ನೊಂದು ಮೀನ್ಕಂಡ ಅಂತ ಹೇಳ್ತೀವಲ್ವ, ಅದೇ ಎರಡನೇ ಹಾರ್ಟ್. ಹೃದಯದ ಮುಖ್ಯವಾದ ಕೆಲಸ ಅಂದರೆ ಬ್ಲಡ್ನ ಪಂಪ್ ಮಾಡೋದು. ಇಲ್ಲಿರೋವಂಥ ಹೃದಯ ಇಡೀ ದೇಹಭಾಗಕ್ಕೆ ಬ್ಲಡ್ನ ಪಂಪ್ ಮಾಡಿದರೆ, ಇಲ್ಲಿ ಮೀನ್ಕಂಡದಲ್ಲಿ ಏನು ಮಸಲ್ ಇರುತ್ತೆ ಅದು ಎರಡನೇ ಹೃದಯವಾಗಿ ಕೆಲಸ ಮಾಡುತ್ತೆ. ಅದು ಹೊರಗಡೆಯಿಂದ ಹಾರ್ಟ್ಗೆ ವಾಪಸ್ ಬ್ಲಡ್ನ ಪಂಪ್ ಮಾಡುತ್ತೆ. ನಿಮ್ಮ ಆರ್ಟ್ರಿಗಳು ಓಪನ್ ಆಗಿರೋ ಹಾಗೆ, ಬ್ಲಾಕೇಜ್ ಆಗದೆ ಇರೋ ಹಾಗೆ, ಬ್ಲಡ್ ಚೆನ್ನಾಗಿ ಫ್ಲೋ ಆಗ್ತಾ ಇರೋ ಹಾಗೆ ಅದು ನೋಡ್ಕೊಡುತ್ತೆ. ಸೊ ನೀವು 1 ಗಂಟೆ ಕಂಟಿನ್ಯೂಸ್ ಹಾಗೆ ಕೂತ್ಕೊಂಡಿದ್ರೆ ಬ್ಲಡ್ ಫ್ಲೋ ಸರಿಯಾಗಿ ಆಗಲ್ಲ, ಬ್ಲಾಕೇಜಸ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಿಮಗೆ ಶುಗರು, BP, ಕೊಲೆಸ್ಟ್ರಾಲ್ ಇಲ್ಲ ಅಥವಾ ಸ್ಮೋಕ್ ಮಾಡ್ತಾ ಇಲ್ಲ, ಆಲ್ಕೋಹಾಲ್ ಮಾಡ್ತಾ ಇಲ್ಲ, ಆದರೆ ಗಂಟೆಗಟ್ಟಲೆ ಕೂತ್ಕೊಂಡಿದ್ದೀರಾ, ಸ್ಕ್ರೋಲ್ ಮಾಡ್ತಾ ಇದ್ದೀರಾ ಅಥವಾ ವರ್ಕ್ ಮಾಡಬೇಕಾದ್ರೆ ಗಂಟೆಗಟ್ಟಲೆ ಕೂತ್ಕೊಂಡಿದ್ದೀರಾ ಅಂದರೆ ಇದು ಕೂಡ ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಒಂದು ರಿಸ್ಕಿ ಫ್ಯಾಕ್ಟರ್. ಇವಾಗಿಂದ ಗಂಟೆಗಟ್ಟಲೆ ಒಂದೇ ಕಡೆ ಕೂತ್ಕೊಳ್ಳೋದನ್ನ ಅವಾಯ್ಡ್ ಮಾಡಿ. ಗಂಟೆಗೆ ಒಂದ್ಸಲ ಎದ್ಬಿಟ್ಟು ಅಟ್ಲೀಸ್ಟ್ ಒಂದು 3 ರಿಂದ 5 ನಿಮಿಷ ವಾಕಿಂಗ್ ಮಾಡಿ. ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಮೊಬೈಲ್ ತೊಗೊಂಡೋಗಿ ಸ್ಕ್ರಾಲ್ ಮಾಡಬೇಡಿ. ಸೊ ಈ ರೀತಿ ವಾಕಿಂಗ್ ಮಾಡೋದ್ರಿಂದ ಬ್ಲಡ್ ಫ್ಲೋ ಚೆನ್ನಾಗಾಗುತ್ತೆ, ಬ್ಲಾಕೇಜ್ ಆಗೋದಿಲ್ಲ. ಸೊ ನೀವು ಎನರ್ಜೆಟಿಕ್ ಆಗಿರ್ತೀರಾ. ಇನ್ಮೇಲೆ ತುಂಬ ಹೊತ್ತು ಕೂತ್ಕೊಂಡಾಗ ಒಂದು ಅಲಾರಾಮ್ ಇಟ್ಕೊಳ್ಳಿ ಅಥವಾ ನೀವೇ ನೆನ್ಪಿಟ್ಕೊಳ್ಳಿ, ನಾನು ಕೂತ್ಕೊಂಡ್ರೆ ತುಂಬ ಹೊತ್ತು ಹಾರ್ಟ್ ಪ್ರಾಬ್ಲಮ್ ಮುಂದೆ ಬರ್ಬೋದು ಅಂತ ನೆನ್ಪಿಟ್ಕೊಳ್ಳಿ. ಸೊ ಆದಷ್ಟು ಓಡಾಡ್ತಾರಿ, ಆ್ಯಕ್ಟಿವ್ ಆಗಿರಿ. ಈ ಒಂದು ಚಿಕ್ಕ ಹ್ಯಾಬಿಟಿಂದ ಮುಂದೆ ಆಗುವಂಥ ದೊಡ್ಡ ಹಾರ್ಟ್ ಅಟ್ಯಾಕ್ ಅಂತ ಪ್ರಾಬ್ಲಮ್ಗಳನ್ನ ನೀವು ತಡೆಗಟ್ಟಿ.